ರಾಜ್ಯದ ವಿವಿಧೆಡೆ ಸಂಗ್ರಹಿಸಿದ ಮಾಹಿತಿಯ ವರದಿಯನ್ನ ಸಲ್ಲಿಸಿದ್ದಾರೆ ಈ ತಂಡ. ವಕ್ಫ್ ಇತ್ತೀಚೆಗೆ ನೋಟಿಸ್ ನೀಡಿದ ಆಸ್ತಿಗಳ ಬಗ್ಗೆ ಈ ಉಲ್ಲೇಖವನ್ನ ಮಾಡಿತ್ತು. ಜಗದಾಂಬಿಕಾ ಪಾಲ್ಗೆ ಮಾಹಿತಿಯನ್ನ ನೀಡಿದ್ರು ಅರವಿಂದ್ ಲಿಂಬಾವಳಿ. ವಿಸ್ತೃತವಾಗಿ ಮಾಹಿತಿಯನ್ನ ಪಡ್ಕೊಂಡ್ರು ಜಗದಾಂಬಿಕಾ ಪಾಲ್. ವಕ್ಫ್ಗೆ ಸಂಬಂಧಪಟ್ಟಂತೆ ವರದಿಯನ್ನ ಕೊಟ್ರು. ಪಾಲ್ ಕೊಟ್ಟಂತಹ ಸಲಹೆ ಮೇರೆಗೆ ನಾವು ಪ್ರವಾಸವನ್ನ ಮಾಡಿದ್ವಿ. 7 ಜಿಲ್ಲೆಗಳಲ್ಲಿ ನಮ್ಮ ಟೀಮ್ ಪ್ರವಾಸವನ್ನ ಕೈಗೊಂಡಿದ್ವಿ. ನಾಳೆ ಅಧಿಕಾರಿಗಳಿಗೆ ಸಂಪೂರ್ಣವಾದ ವರದಿಯನ್ನ ನಾವು ಸಲ್ಲಿಕೆ ಮಾಡ್ತೀವಿ ಅಂತ ದೆಹಲಿಯಲ್ಲಿ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ವಿವಿಧೆಡೆ ಸಂಗ್ರಹ ಮಾಡಿದಂತಹ ವಕ್ಫ್ ಕುರಿತಾದಂತಹ ಮಾಹಿತಿಯನ್ನ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಕ್ಫ್ ಇತ್ತೀಚೆಗೆ ನೋಟಿಸ್ ನೀಡಿದ ಆಸ್ತಿಗಳ ಬಗ್ಗೆ ಉಲ್ಲೇಖ ಮಾಡಿತ್ತು. ಜಗದಾಂಬಿಕಾ ಪಾಲ್ಗೆ ಈ ಮಾಹಿತಿಯನ್ನ ನೀಡಿದ್ದೀವಿ ಅಂತ ಅರವಿಂದ್ ಲಿಂಬಾವಳಿ ತಿಳಿಸಿದ್ದಾರೆ. ವಕ್ಫ್ ವಿಚಾರವಾಗಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರಾದಂಥ ಜಗದಾಂಬಿಕಾ ಪಾಲ್ ಅವ್ರನ್ನ ಭೇಟಿ ಮಾಡಿ ಸುಮಾರು ಹೊತ್ತು ಚರ್ಚೆಗಳನ್ನು ಮಾಡಿದ್ದೇವೆ. ವಿಶೇಷವಾಗಿ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜಾಪುರದಲ್ಲೇನು ಹೋರಾಟವನ್ನು ಕೈಗೆತ್ತಿಕೊಂಡು ಧರಣಿಯನ್ನು ಮಾಡಿದಾಗ ಜಗದಾಂಬಿಕಾ ಪಾಲ್ ಅವರು ಬಿಜಾಪುರಕ್ಕೆ ಆಗಮಿಸಿದ್ರು. ಅವರಿಗೆ ಕೊಟ್ಟಂಥ ಸಲಹೆ ಮೇರೆಗೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ನಾನು, ಸಿದ್ದೇಶ್ ಅವರು, ಕುಮಾರ್ ಬಂಗಾರಪ್ಪನವರು, ಬಿ.ಪಿ. ಹರೀಶ್ ಅವರು, ಪ್ರತಾಪ್ ಸಿಂಹ ಅವರು, ಬಿ.ವಿ. ನಾಯಕ್ ಅವರು, ಸಂತೋಷ್ ಅವರು